ಜೈ ಶ್ರೀ ಗುರುದೇವ್. ಶುಭೋದಯ. ನನ್ನ ಹೆಸರು ಖುಷಿ. ನಾವು ಇಂದು ಗಂಧರ್ವಸೇನ ನಾಟಕದ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ನಾನು ರಾಣಿಯ ಪಾತ್ರಧಾರಿ. ನನ್ನ ಹೆಸರು ಮೇಘನ. ನಾನು ರಾಜನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಮಾನಸ. ನಾನು ಮಂತ್ರಿಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಹಿತೇಶ್. ನಾನು ಪಡೆಯ ಮುಖ್ಯಸ್ಥನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಆದ್ಯ. ನಾನು ಪಡೆಯ ಮುಖ್ಯಸ್ಥನ ಎಂಟ್ರಿಯಾಗಿ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಯಶಸ್ವಿನಿ. ನಾನು ರಾಣಿಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಪ್ರಣಮ್ಯ. ನಾನು ಮಡಿವಾಳತಿಯ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಕೃತಿಕಾ. ನಾನು ರಾಣಿಯ ಸೇವಕಿ ಪಾತ್ರವನ್ನು ಮಾಡುತ್ತಿದ್ದೇನೆ. ಇಂದು ರಾಜ್ಯದ ಕಾರ್ಯವನ್ನು ಆರಂಭಿಸೋಣವೇ? ಮಾತೆ ಮಹಾರಾಜರೇ. ಅಯ್ಯೋ ಮಹಾರಾಜರೇ, ಏನಾಯ್ತು ಮಂತ್ರಿಗಳೇ? ಗಂಧರ್ವಸೇನರು ತೀರಿಕೊಂಡರಂತೆ. ಇನ್ನು ಗಂಧರ್ವಸೇನರು ತೀರಿಕೊಂಡರೆ ಭಟ್ಟರೆ ತೀರಿಕೊಂಡಿದ್ದಾರೆ. ಇನ್ನು 4 ದಿನಗಳು ಶೋಕಶಾಲೆ ನಡೆಸಬೇಕು. ಆಜ್ಞೆ ಮಾಡಿರಿ. ದುಃಖದ ಸುದ್ದಿ ರಾಣಿ. ಅಯ್ಯೋ ದೇವರೇ, ಇದು ಎಂಥ ಸುದ್ದಿ! ಗಂಧರ್ವಸೇನರು ತೀರಿಕೊಂಡರಂತೆ. ಮಹಾರಾಣಿಯವರೇ, ಇವರೆಲ್ಲ ಏಕೆ ಹೇಳುತ್ತಿದ್ದಾರೆ? ಗಂಧರ್ವಸೇನರು ತೀರಿ ಹೋದರಂತೆ. ಈ ಗಂಧರ್ವಸೇನರಿಗೂ ಮಹಾರಾಜರಿಗೂ ಏನು ಸಂಬಂಧ? ಅದು ನನಗೂ ಗೊತ್ತಿಲ್ಲ. ಮಹಾರಾಜರನ್ನೇ ಕೇಳಬೇಕು. ಬನ್ನಿ ಹೋಗೋಣ. ಏನು ರಾಣಿ, ಏನಾಯ್ತು? ಮಹಾರಾಜರೇ, ಒಂದು ಪ್ರಶ್ನೆ ಕೇಳಬಹುದೇ? ಕೇಳಿ. ಈ ಗಂಧರ್ವಸೇನರು ಯಾರು? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲವೇ? ನನಗೂ ಗೊತ್ತಿಲ್ಲ. ಈಗಲೇ ಮಂತ್ರಿಗಳನ್ನು ಕರೆಸಿ. ಮಂತ್ರಿಗಳೇ, ಗಂಧರ್ವಸೇನರೆಂದರೆ ಯಾರು? ನನಗೂ ತಿಳಿದಿಲ್ಲ ಸ್ವಾಮಿ. ಏನು, ನಿಮಗೂ ತಿಳಿದಿಲ್ಲವಾ? ಆ ಪಡೆಯ ಮುಖ್ಯಸ್ಥ ಅಳುವುದನ್ನು ಕಂಡು ನಾನು ಅತ್ತೆ ಸ್ವಾಮಿ. ಅವರನ್ನು ಕರೆಸಿ. ಯಾರು ಇಲ್ಲಿ? ಪಡೆ ಮುಖ್ಯಸ್ಥ, ಬರ್ತೀರಿ. ಹೇಳಿ ಮಹಾಸ್ವಾಮಿ. ಪಡೆಯ ಮುಖ್ಯಸ್ಥನೇ, ಗಂಧರ್ವಸೇನೆ ಯಾರು? ಅದು ಯಾರೆಂದು ನನಗೂ ತಿಳಿದಿಲ್ಲ ಸ್ವಾಮಿ. ನನ್ನ ಹೆಂಡತಿ ಅಳುವುದನ್ನು ಕಂಡು ನಾನು ಅತ್ತೆ. ಅಯ್ಯೋ, ಏನ್ ದಡ್ಡ, ಏನ್ ದಡ್ಡನ ನೀನು. ಬಾ, ನಿನ್ನ ಹೆಂಡತಿ ಹತ್ತಿರ ಹೋಗಿ ಕೇಳೋಣ. ಅಯ್ಯೋ ತಾಯಿ, ಗಂಧರ್ವಸೇನ ಯಾರು? ಗಂಧರ್ವಸೇನ ಯಾರು? ಅಯ್ಯೋ, ಗಂಧರ್ವಸೇನ